ಮಾಜಿ ಸಚಿವರು ನಮ್ಮೆಲ್ಲರ ಹಿರಿಯರಾಗಿರ್ತಕ್ಕಂಥ ಮಾನ್ಯ ಶ್ರೀ ಬಾಬುರಾವ್ ಚವ್ಹಾಣ್ ರವರೇ, ರಾಜ್ಯದ ಭಾರತೀಯ ಜನತಾ ಪಾರ್ಟಿಯ ಕಾರ್ಯದರ್ಶಿಗಳಲ್ಲಿ ಒಬ್ಬರಾಗಿರ್ತಕ್ಕಂಥ ಆತ್ಮೀಯರಾಗಿರ್ತಕ್ಕಂಥ ಶರಣು ತಳ್ಳಿಕೆರೆ ಅವರೇ, ರಾಜ್ಯದ OBC ಮೋರ್ಚಾದ ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಅವಣ್ಣ ಮ್ಯಾಕೇರಿ ಅವರೇ, ಮಂಡಲದ ಅಧ್ಯಕ್ಷ ಆಗಿರ್ತಕ್ಕಂಥ ವಿದ್ಯಾಧರ್ ಮಂಗಳೂರು ಅವರೇ, JDSನ ಪ್ರಧಾನ ಕಾರ್ಯದರ್ಶಿಗಳು ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಶಿವಕುಮಾರ್ ನಾಟೇಕರ್ ಅವರೇ, ಚುನಾವಣಾ ಪ್ರಭಾರಿಗಳಾಗಿರ್ತಕ್ಕಂಥ ಸಿದ್ದಾಜಿ ಪಾಟೀಲ್ ರವರೇ, ಅಶೋಕ್ ಬಗ್ಲಿ ಅವರೇ, ಶ್ರೀಮತಿ ಚಂದ್ರಪ್ಪ ಪಾಟೀಲ್ ರವರೇ, ತುಕಾರಾಮ್ ಪಾಟೀಲ್ ಅವರೇ, ದಿಲೀಪ್ ಪಾಟೀಲ್ ಅವರೇ, ರಾಜು ಉಪ್ಲಿ ಅವರೇ, ಯುವ ಮುಖಂಡರಾಗಿರ್ತಕ್ಕಂಥ ಅಂಬರೀಶ್ ರವರೇ, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಪಕ್ಷದ ಎಲ್ಲ BJP ಮತ್ತು JDS ಪಕ್ಷದ ಎಲ್ಲ ಮುಖಂಡರೇ, ವೇದಿಕೆ ಮುಂಭಾಗದಲ್ಲಿ ಆಸೀನರಾಗಿರ್ತಕ್ಕಂಥ ಎಲ್ಲ ಹಿರಿಯರೇ, ಯುವಕ ಮಿತ್ರರೇ, ಶ್ರದ್ಧೆ ತಾಯಂದಿರೇ, ಪತ್ರಿಕಾ ಹಾಗೂ ಮಾಧ್ಯಮದ ಸ್ನೇಹಿತರೆ, ದೊಡ್ಡವರೊಂದು ಮಾತನ್ನ ಹೇಳ್ತಾರೆ, ಯತ್ರ ನಾರ್ಯಸ್ತು ಪೂಜಂತೆ ರಮಂತೆ ತತ್ರ ದೇವತಃ ಅಂತೇಳಿ. ಯಾವ ಪುಣ್ಯದ ನೆಲದಲ್ಲಿ ಆ ಹೆಣ್ಣಿಗೆ, ಆ ತಾಯಂದಿರಿಗೆ ಗೌರವನ ಕೊಡ್ತಾರೋ ಆ ಪುಣ್ಯದ ನೆಲದ ಮೇಲೆ ದೇವಾದಿ ದೇವತೆಗಳು ಸಹ ಬಹಳ ಸಂತೋಷದಿಂದ ನಮ್ಮನ್ನ ಹರಿಸ್ತಾರೆ, ನಮಗೆ ಶುಭ ಆಗಲಿ ಅಂತೇಳಿ ಹರಿಸ್ತಾರೆ ಅಂತೇಳಿ ಹಿರಿಯರು ಹೇಳ್ತಾರೆ. ಇವತ್ತು ದೊಡ್ಡ ಸಂಖ್ಯೆಯಲ್ಲಿ ನಮ್ಮ ತಾಯಂದಿರು ವೇದಿಕೆ ಮುಂಭಾಗದಲ್ಲಿ ತಾವೆಲ್ಲರೂ ಕೂಡ ಆಸೀನರಾಗಿದ್ದೀರಿ. ರಾಜ್ಯದ ಅಧ್ಯಕ್ಷನಾದ ನಂತರ ರಾಜ್ಯದಲ್ಲಿ ಇವತ್ತು ಅತಿ ಹೆಚ್ಚು ಸಂಸದರನ್ನ ಗೆಲ್ಲಿಸೋದ್ರ ಮುಖೇನ ನರೇಂದ್ರ ಮೋದಿಜಿಯವರ ಕೈಯನ್ನು ಬಲಪಡಿಸಬೇಕು ಅನ್ನೋ ನಿಟ್ಟಿನಲ್ಲಿ ನಾನು ರಾಜ್ಯಾದ್ಯಂತ ಪ್ರವಾಸನ ಮಾಡ್ತಿದ್ದೇನೆ. ನನ್ನ ಒಂದು ಕಾರ್ಯಕ್ಕೆ ಯಶಸ್ಸು ಸಿಗಲಿ ಅಂತೇಳಿ, ನಮ್ಮ ತಾಯಂದ್ರ ಆಶೀರ್ವಾದ ಇರಲಿ ಅಂತೇಳಿ ಮೊಟ್ಟ ಮೊದಲದಾಗಿ ನಾನು ತಾಯಂದ್ರ ಪಾದ ಕಮಲಗಳಿಗೆ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸ್ತಾ, ನಾನು ಮರೆಯೋದಕ್ಕೂ ಮುಂಚೆನೆ ಇವತ್ತು ನಿತಿನ್ ಗುತ್ತೇದಾರ್ ಬಗ್ಗೆ ಒಂದು ಕಿವಿ ಮಾತನ್ನು ಅವ್ರಿಗೆ ಹೇಳೋದಕ್ಕೆ ಇಚ್ಛಪಡ್ತೇನೆ. ನಾವು ಜೀವನದಲ್ಲಿ ಎಷ್ಟು ಬೇಕಾದರೂ ದುಡಿಬೋದು, ಎಂಥ ಸ್ಥಾನಮಾನಗಳನ್ನು ಬೇಕಾದರೂ ನಾವು ಗಳಿಸ್ಬೋದು, ಆದರೆ ಜನರ ಪ್ರೀತಿ ವಿಶ್ವಾಸನ ಗಳಿಸ್ತಕ್ಕಂಥದ್ದು ಅಷ್ಟು ಸುಲಭದ ಮಾತಲ್ಲ. ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ತಾಯಂದಿರ ಪ್ರೀತಿಯನ್ನು ಗಳಿಸಿದ್ದೀರಿ, ಹಿರಿಯರ ಒಂದು ಪ್ರೀತಿ ಆಶೀರ್ವಾದನ ಪಡೆದುಕೊಂಡಿದ್ದೀರಿ, ಯುವಕರು ಕೂಡ ನಿಮಗೆ ಸಹಕಾರನ ಕೊಡ್ತಾ ಇದ್ದಾರೆ. ನಾನು ಮಾತನ್ನೇ ಸಂದರ್ಭದಲ್ಲಿ ಹೇಳ್ತೇನೆ, ಹಿಮಾಲಯ ಪರ್ವತವನ್ನು ಹತ್ತೋದು ಬಹಳ ಕಷ್ಟಕರ ಏನಲ್ಲ. ಹಿಮಾಲಯ ಪರ್ವತವನ್ನು, ಶಿಖರವನ್ನು ಹತ್ತಕ್ಕಂಥದ್ದು ಬಹಳ ಕ್ಲಿಷ್ಟಕರ ವಿಚಾರ ಅಲ್ಲ. ಆದರೆ ಹಿಮಾಲಯ ಪರ್ವತವನ್ನು, ಶಿಖರವನ್ನು ಹತ್ತಿದಂಥ ಸಂದರ್ಭದಲ್ಲಿ, ಆ ಶಿಖರದ ತುದಿಯಲ್ಲಿ ನಿಂತಂಥ ಸಂದರ್ಭ, ಎಷ್ಟು ಸುದೀರ್ಘವಾಗಿ ಆ ಬಿರುಗಾಳಿಯನ್ನು ನಾವು ತಡ್ಕೊಳ್ತೇವೆ, ಎಷ್ಟು ಸುದೀರ್ಘವಾಗಿ ಆ ಚಳಿಯ ನಡುವೆನೂ ಸಹ ನಾವು ಸಮಯವನ್ನು ಕಳಿತೇವೆ, ಎಷ್ಟು ಸುದೀರ್ಘವಾಗಿ ಅಲ್ಲಿ ನಿಂತ್ಕೊಳ್ತೇವೆ ಅಂತಕ್ಕಂಥದ್ದು ಭಾಳ ಮುಖ್ಯ. ಹಾಗೆಯೇ ನಮ್ಮ ಜೀವನದಲ್ಲಿ ಇಷ್ಟೆಲ್ಲರ ಪ್ರೀತಿ ವಿಶ್ವಾಸ ನೀವು ಗಳಿಸಿದ್ದೀರಿ. ಪ್ರೀತಿ ವಿಶ್ವಾಸನ ಗಳಿಸ್ಕೊಳ್ತಕ್ಕಂಥದ್ದು ಅಷ್ಟೇ ಕಷ್ಟ, ಆದರೆ ಗಳಿಸ್ಕೊಂಡ್ಮೇಲೆ ಆ ಪ್ರೀತಿ ವಿಶ್ವಾಸನ ಉಳಿಸ್ಕೊಂಡು ಹೋಗ್ತಕ್ಕಂಥ ಜವಾಬ್ದಾರಿನೂ ಕೂಡ ಇವತ್ತು ನಿನ್ನ ಮೇಲೆ ಇದೆ ಅಂತಕ್ಕಂಥ ಕಿವಿ ಮಾತನ್ನು ಇವತ್ತು ಯುವ ಮಿತ್ರ ಇರ್ತಕ್ಕಂಥ ನಿತಿನ್ ಗುತ್ತೇದಾರ್ಗೆ ಈ ಸಂದರ್ಭದಲ್ಲಿ ತಿಳಿಸ್ತಾ, ಪೂಜ್ಯ ತಂದೆಯವರು ಸನ್ಮಾನ್ಯ BS ಯಡಿಯೂರಪ್ಪನವರು ಯಾವಾಗಲೂ ಕೂಡ ಒಂದು ಮಾತನ್ನು ಹೇಳ್ತಾ ಇರ್ತಾರೆ. ಯಡಿಯೂರಪ್ಪನವರು ಯಾವಾಗಲೂ ಕೂಡ ಒಂದು ಕಿವಿ ಮಾತನ್ನು ಹೇಳ್ತಾ ಇರ್ತಾರೆ. ಯಾಕಂದರೆ ಇವತ್ತೆಲ್ಲರೂ ಕೂಡ ಮಾತನಾಡ್ತಾ ಹೇಳಿದರು, ವಿಜಯೇಂದ್ರ ಅವರು ಇವತ್ತು ಅಫ್ಜಲ್ಪುರದ ಅಳಿಮಯ್ಯ ಇದ್ದಾರೆ, ಮೊದಲ ಬಾರಿಗೆ ಇವತ್ತು ಈ ವೇದಿಕೆಯಲ್ಲಿ ಭಾಷಣ ಮಾಡ್ತಾರೆ ಬಂದಿದ್ದಾರೆ ಅಂತೇಳಿ ಕೆಲವು ವಿಚಾರಗಳನ್ನು ಹೇಳಿದ್ದಾರೆ. ತಂದೆಯವರು ಯಾವಾಗಲೂ ಕೂಡ ಒಂದು ಮಾತನ್ನು ಹೇಳ್ತಾ ಇರ್ತಾರೆ. ಇವತ್ತು ನನಗೂ ಕೂಡ ಇವತ್ತು ಗುಲ್ಬರ್ಗದಿಂದ, ಅಫ್ಜಲ್ಪುರದಿಂದ ನನಗೆ ಹೆಣ್ಣನ್ನು ತಂದು ನನಗೆ ಇವತ್ತು ಸಂಬಂಧ ಬೆಳೆಸಿದ್ದಾರೆ ಅಂತ ಹೇಳಿದ್ರೆ ಕಾರಣನೂ ಕೂಡ ಇದೆ. ತಂದೆಯವರು ಯಾವಾಗಲೂ ಕೂಡ ಒಂದು ಮಾತನ್ನು ಹೇಳ್ತಾ ಇರ್ತಾರೆ, ಉತ್ತರ ಕರ್ನಾಟಕದ ಜನರಲ್ಲಿ ಬಡತನ ಇರ್ಬೋದು, ಉತ್ತರ ಕರ್ನಾಟಕದ ಜನರಲ್ಲಿ ಬಡತನ ಇರ್ಬೋದು, ಆದರೆ ಹೃದಯ ಶ್ರೀಮಂತಿಕೆಗೆ ಯಾವುದೂ ಕೂಡ ಕೊರತೆ ಇಲ್ಲ ಅನ್ನೋ ಮಾತನ್ನು ಯಡಿಯೂರಪ್ಪನವ್ರು ಯಾವಾಗಲೂ ಕೂಡ, ತಂದೆಯವರು ಯಾವಾಗಲೂ ಕೂಡ ಒಂದು ಮಾತನ್ನು ಹೇಳ್ತಾ ಇರ್ತಾರೆ. ನಿಜವಾಗ್ಲೂ ಕೂಡ ನಾನು ಇವತ್ತು ಯಡಿಯೂರಪ್ಪನವರು ಇವತ್ತು ರಾಜ್ಯದ ಮುಖ್ಯಮಂತ್ರಿಗಳಾಗಿ 30-40 ವರ್ಷಗಳ ಸುದೀರ್ಘವಾಗಿ ರಾಜಕೀಯ ಹೋರಾಟ,
ಇವತ್ತು ಯಡಿಯೂರಪ್ಪನವರು ಇವತ್ತು ರಾಜ್ಯದಲ್ಲಿ ಮಾಡಿದಷ್ಟು ಹೋರಾಟಗಳು, ಅವರು ಮಾಡಿದಷ್ಟು ಪಾದಯಾತ್ರೆಗಳು, ಯಡಿಯೂರಪ್ಪನವರು ಮಾಡಿದಷ್ಟು ಸತ್ಯಾಗ್ರಹ, ಇವತ್ತು ಯಡಿಯೂರಪ್ಪನವರು ಎಲ್ಲಿ ಬಡವರು ಕಣ್ಣೀರು ಹಾಕ್ತಾ ಇದ್ರು ಅಲ್ಲಿ ಸನ್ಮಾನ ಯಡಿಯೂರಪ್ಪನವರು ಇರ್ತಾ ಇದ್ರು, ಎಲ್ಲಿ ರೈತರು ರಾಜ್ಯದಲ್ಲಿ ಹೋರಾಟದಲ್ಲಿ ಪಾಲ್ಗೊಳ್ತಾ ಇದ್ರು ಅಲ್ಲಿ ಸನ್ಮಾನ ಯಡಿಯೂರಪ್ಪನವರು ಆ ರೈತರಿಗೆ ಶಕ್ತಿಯನ್ನು ತುಂಬತಕ್ಕಂಥ ಕೆಲಸ ಮಾಡ್ತಾ ಇದ್ರು, ಹೋರಾಟದಲ್ಲಿ ಭಾಗವಹಿಸ್ತಾ ಇದ್ರು. ಶಾಸಕರಾಗಿ ಇವತ್ತು ಯಡಿಯೂರಪ್ಪನವರು ವಿಧಾನಸಭೆ ಒಳಗೆ, ಸದನದ ಒಳಗಡೆ ಇವತ್ತು ನಾಡಿನಲ್ಲಿರ್ತಕ್ಕಂಥ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳಿರ್ಬೋದು, ತುಳಿತಕ್ಕೆ ಒಳಗಾಗಿರ್ತಕ್ಕಂಥ ಸಮುದಾಯಗಳ ಪರವಾಗಿ ಈ ನಾಡಿನಲ್ಲಿರ್ತಕ್ಕಂಥ ರೈತರ ಧ್ವನಿಯಾಗಿ ಇವತ್ತು ಸದನದಲ್ಲಿ ಎಷ್ಟು ಮಾತನಾಡಿದ್ದಾರೋ ಬಹುಶಃ ರಾಜ್ಯದ ಮತ್ತೊಬ್ಬ ರಾಜಕಾರಣಿ ಯಾರು ಕೂಡ ಧ್ವನಿ ಎತ್ತರೋದಕ್ಕೆ ಸಾಧ್ಯ ಇಲ್ಲ. ಒಂದು ಸಂದರ್ಭದಲ್ಲಿ ಹೇಳ್ತಾ ಇದ್ರು, ವಿಧಾನಸೌಧದಲ್ಲಿ ಯಡಿಯೂರಪ್ಪನವರು ಮಾತನಾಡೋದಕ್ಕೆ ನಿಂತ್ಕೊಂಡ್ರು ಅಂತ ಹೇಳಿದ್ರೆ ಯಡಿಯೂರಪ್ಪ ಗುಡುಗಿದರೆ ವಿಧಾನಸೌಧ ನಡುಗುವುದು ಅಂಥೇಳಿ ರಾಜ್ಯದ ಜನ ಮಾತನಾಡ್ತಾ ಇದ್ರು. ಇವತ್ತು ರಾಜ್ಯದಲ್ಲಿರ್ತಕ್ಕಂಥ ಲಕ್ಷಾಂತರ ಕಾರ್ಯಕರ್ತರ ಒಂದು ಪರಿಶ್ರಮದಿಂದ, ತಾಯಂದರ ಒಂದು ಆಶೀರ್ವಾದದಿಂದ, ಈ ನಾಡಿನಲ್ಲಿರ್ತಕ್ಕಂಥ ಹರಗುರು ಚರಮೂರ್ತಿಗಳ ಒಂದು ಆಶೀರ್ವಾದದಿಂದ ರಾಜ್ಯದ ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ಬಹುಶಃ ದೇಶದ ರಾಜಕೀಯ ಇತಿಹಾಸದಲ್ಲಿ ಒಬ್ಬ ರಾಜ್ಯದ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನವನ್ನು, ರೈತರ ಹೆಸರಿನಲ್ಲಿ ಪ್ರಮಾಣ ವಚನವನ್ನು ತೆಗೆದುಕೊಂಡು ರೈತರಿಗೆ ಒಂದು ಪ್ರತ್ಯೇಕ ಬಜೆಟನ್ನು ಮಂಡನೆ ಮಾಡಿ ರೈತರ ಪಂಪ್ಸೆಟ್ಗಳಿಗೆ ಉಚಿತ ವಿದ್ಯುತ್ತನ್ನು ಕೊಟ್ಟಂಥ ಏಕೈಕ ಮುಖ್ಯಮಂತ್ರಿ ದೇಶ ಕಂಡಿದ್ರೆ ಅದು ನಿಮ್ಮ ಹೆಮ್ಮೆ ಯಡಿಯೂರಪ್ಪನವರು ಅಂತಕ್ಕಂಥದ್ದನ್ನೇ ಸಂದರ್ಭ ನೆನಪು ಮಾಡಿಕೊಡೋದಕ್ಕೆ ಇಚ್ಛಪಡ್ತೇನೆ. ಇವತ್ತು ಯಡಿಯೂರಪ್ಪನವರು ಹೋರಾಟ ಒಂದು ಕಡೆ, ಆದರೆ ನಿಮ್ಮೆಲ್ಲರ ಆಶೀರ್ವಾದದಿಂದ ರಾಜ್ಯದ ಮುಖ್ಯಮಂತ್ರಿ ಇದ್ದಾಗ ಈ ನಾಡಿನಲ್ಲಿರ್ತಕ್ಕಂಥ ಎಲ್ಲ ಬಡವರು ರೈತರ ಪರವಾಗಿ ಪ್ರಾಮಾಣಿಕವಾಗಿ ಇವತ್ತು ಶಕ್ತಿ ಮೀರಿ ಯಡಿಯೂರಪ್ಪನವರು ರೈತರಿಗೆ ಶಕ್ತಿ ತುಂಬತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ನಾನು ಅನೇಕ ಬಾರಿ ಸಭೆಗಳಲ್ಲಿ ಹೇಳ್ತಾ ಇರ್ತೇನೆ, ಯಾವುದೇ ಒಬ್ಬ ಶಾಸಕ, ಮಂತ್ರಿ, ಸಂಸದ ಒಂದು ಬಾರಿ ಚುನಾವಣೆ ಸೋತರು ಅಂತ ಹೇಳಿದ್ರೆ ಜನ ಮರ್ತೇ ಬಿಡ್ತಾರೆ. ಆ ಕ್ಷೇತ್ರದ ಜನ, ಅವನೊಬ್ಬ ಶಾಸಕ ಇದ್ದ, ಒಬ್ಬ ಮಂತ್ರಿ ಇದ್ದ, ಒಬ್ಬ ಮುಖ್ಯಮಂತ್ರಿ ಇದ್ದ ಅಂಥೇಳಿ ಜನನೂ ಕೂಡ ಮರ್ತು ಬಿಡ್ತಾರೆ. ಆದರೆ ಯಡಿಯೂರಪ್ಪನವರು ಮಾಡಿರ್ತಕ್ಕಂಥ ಪುಣ್ಯದ ಕೆಲಸದ ಪರಿಣಾಮವಾಗಿ ಇವತ್ತು ಸನ್ಮಾನ್ಯ ಯಡಿಯೂರಪ್ಪನವರೇ ರಾಜ್ಯದ ಮುಖ್ಯಮಂತ್ರಿಗಳು ಇಲ್ಲ, ಯಾವುದೇ ಒಂದು ರಾಜಕೀಯ ಸ್ಥಾನಮಾನಗಳು ಇವತ್ತು ಯಡಿಯೂರಪ್ಪನವ್ರಿಗಿಲ್ಲ. ಆದರೆ ರಾಜ್ಯದಲ್ಲಿರ್ತಕ್ಕಂಥ ಅಸಂಖ್ಯಾತ ಲಕ್ಷಾಂತರ ರೈತರು ತಮ್ಮ ಹೃದಯದಲ್ಲಿ ಒಂದು ಶಾಶ್ವತವಾಗಿ ಸ್ಥಾನವನ್ನು ಯಾರಿಗಾರ ಕೊಟ್ಟಿದ್ರೆ ಅದು ನಿಮ್ಮ ಯಡಿಯೂರಪ್ಪನವ್ರಿಗೆ ಕೊಟ್ಟಿದ್ದಾರೆ, ನಿಮ್ಮ ಯಡಿಯೂರಪ್ಪನವ್ರಿಗೆ ಕೊಟ್ಟಿದ್ದಾರೆ. ಅದಕ್ಕೆ ಒಂದು ಮಾತನ್ನು ಇವತ್ತು ನನ್ನನ್ನು ಸೇರಿ ನಿತಿನ್ ಗುತ್ತೇದಾರ್ ಕೂಡ ಹೇಳ್ತೇನೆ, ಯಾವುದೇ ಒಂದು ಸ್ಥಾನ ಶಾಶ್ವತವಾಗಿರ್ತಕ್ಕಂಥದ್ದಲ್ಲ. ಯಾವುದೇ ಒಂದು ಸ್ಥಾನಮಾನಗಳು ಯಾವುದೂ ಕೂಡ ನಮಗೆ ನೆಮ್ಮದಿಯನ್ನು ತೃಪ್ತಿಯನ್ನು ಕೊಡೋದಕ್ಕೆ ಸಾಧ್ಯ ಇಲ್ಲ. ಯಾವತ್ತು ಇವತ್ತು ಅಫ್ಜಲ್ಪುರ ಕ್ಷೇತ್ರದ ಮತದಾರರು, ಯಾವತ್ತು ನಾಡಿನ ಜನ ತಮ್ಮ ಹೃದಯದಲ್ಲಿ ನಮ್ಮ ಪ್ರೀತಿಯನ್ನು ಗಳಿಸಿ ಅವರ ಹೃದಯದಲ್ಲಿ ಸ್ಥಾನವನ್ನು ಕೊಡ್ತಾರೋ ಅದಕ್ಕಿಂತ ದೊಡ್ಡ ಸ್ಥಾನ ಇನ್ಯಾವುದೂ ಕೂಡ ನಾವು ಗಳಿಸೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನಾನಿವತ್ತು ರಾಜ್ಯದ ಅಧ್ಯಕ್ಷನಾಗಿ ನಾನು ಕೂಡ ತಂದೆಯವರ ರಾಜಕೀಯ ಜೀವನವನ್ನು ತಂದೆಯವರ ರಾಜಕೀಯ ಹೋರಾಟವನ್ನು, ತಂದೆಯವರೊಂದು ರಾಜಕೀಯ ಏಳು ಬೀಳುಗಳನ್ನು ಎಲ್ಲವನ್ನೂ ಕೂಡ ಭಾಳ ಹತ್ತಿರದಿಂದ ಬಲ್ಲವನಾಗಿದ್ದೇನೆ. ಯಾವ ರೀತಿ ತಂದೆಯವರು ಕಾಲಿಗೆ ಚಕ್ರವನ್ನು ಕಟ್ಟಿಕೊಂಡು ರಾಜ್ಯಾದ್ಯಂತ ಪ್ರವಾಸ ಮಾಡಿ ಕೇವಲ ನಗರಕ್ಕೆ ಸೀಮಿತ ಆಗಿರ್ತಕ್ಕಂಥ ಭಾರತೀಯ ಜನತಾ ಪಾರ್ಟಿಯನ್ನು ಇವತ್ತು ರಾಜ್ಯದಲ್ಲಿರ್ತಕ್ಕಂಥ ಹಳ್ಳಿಗೂ ಕೂಡ ತೆಗೆದುಕೊಂಡು ಹೋಗ್ತಕ್ಕಂಥ ಕೆಲಸ ಇವತ್ತು ಯಡಿಯೂರಪ್ಪನವ್ರು ಮಾಡಿದ್ದಾರೆ. ಬಸ್ನಲ್ಲಿ ಪ್ರಯಾಣ ಮಾಡಿಕೊಂಡು ಅಂಬಾಸಿಡರ್ ಕಾರಲ್ಲಿ, ನಿಮ್ಗೆ ಗೊತ್ತಿದೆ ಅನೇಕ ಮುಖಂಡರು ಎದುರುಗಡೆ ಕೂತಿದ್ರು. CKR 45 ರಾತ್ರಿ 12 ಗಂಟೆಗೆ ಬೆಂಗಳೂರು ಬಿಡ್ತಾಯಿದ್ರು. ರಾತ್ರಿ ಯಾವಾಗ ಕಾರ್ ಕೆಟ್ಟು ನಿಲ್ತಾ ಇತ್ತು, ಕೆಂಬಸ್ ಹೊತ್ಕೊಂಡು ಬರ್ತಾಯಿದ್ರು ಗುಲ್ಬರ್ಗಕ್ಕೆ. ಇನ್ನೆಲ್ಲ ರಾಯಚೂರು ಪ್ರವಾಸ ಮಾಡ್ತಾಯಿದ್ರು. ಅಂದರೆ ಇವತ್ತು ಕರ್ನಾಟಕ ರಾಜ್ಯದಲ್ಲೊಂದು ಭಾರತೀಯ ಜನತಾ ಪಾರ್ಟಿಗೆ ಒಂದು ಭದ್ರ ಬುನಾದಿಯನ್ನು ಹಾಕ್ತಕ್ಕಂಥ ಕೆಲಸ ಇವತ್ತು ಯಡಿಯೂರಪ್ಪನವರು, ಅನಂತಕುಮಾರ್ಜಿಯವರು, ಅನೇಕ ಹಿರಿಯರ ಒಂದು ಪರಿಶ್ರಮದಿಂದ ಇವತ್ತು ಭಾರತೀಯ ಜನತಾ ಪಾರ್ಟಿ ಇಷ್ಟು ಎತ್ತರಕ್ಕೆ ಬೆಳೆದು ಬಂದಿದೆ. ಅದು ನಾವು ಅನೇಕ ಜನ ಯುವಕ ಮುಖಂಡರು ವೇದಿಕೆ ಮೇಲೆ ಇದ್ದೇವೆ. ನನ್ನನ್ನು ಸೇರಿ ಅವ್ರಿಗೊಂದು ಮಾತನ್ನು ಹೇಳ್ತೇನೆ, ಇವತ್ತು ಭಾರತೀಯ ಜನತಾ ಪಾರ್ಟಿ ಇಷ್ಟು ಎತ್ತರಕ್ಕೆ ಬೆಳೆದಿದೆ ರಾಜ್ಯದಲ್ಲಿ ಅಂತ ಹೇಳಿದ್ರೆ ಇವತ್ತು ಒಂದು ಬೃಹದಾಕಾರವಾಗಿರ್ತಕ್ಕಂಥ ಒಂದು ಕಟ್ಟಡ ರೂಪದಲ್ಲಿ ಇವತ್ತು ಭಾರತೀಯ ಜನತಾ ಪಾರ್ಟಿ ರಾಜ್ಯದಲ್ಲಿ ಬೆಳೆದಿದೆ. ಕಟ್ಟಡ ನಮಗೆ ಕಣ್ಣಿಗೆ ಕಾಣ್ತದೆ, ಆದರೆ ಅದು ಅಡಿಪಾಯ ನಮಗೆ ಯಾವತ್ತೂ ಕೂಡ ಕಣ್ಣಿಗೆ ಕಾಣೋದಿಲ್ಲ. ಅಡಿಪಾಯ ಯಾವ ರೀತಿ ನಮಗೆ ಕಣ್ಣಿಗೆ ಕಾಣೋದಿಲ್ವೋ ಅದೇ ರೀತಿ ಲಕ್ಷಾಂತರ ಕಾರ್ಯಕರ್ತರ ಪರಿಶ್ರಮ ಇವತ್ತು ಭಾರತೀಯ ಜನತಾ ಪಾರ್ಟಿ ಇಷ್ಟು ಎತ್ತರಕ್ಕೆ ಕರ್ನಾಟಕ ರಾಜ್ಯದಲ್ಲಿ ಬೆಳೆದು ನಿಂತಿದೆ. ಹಾಗಾಗಿ ಆ ಕಾರ್ಯಕರ್ತರ ಪ್ರೀತಿ ವಿಶ್ವಾಸ, ಅವರಿಗೆ ಬೆಲೆ ಕೊಡ್ತಕ್ಕಂಥ ಕೆಲಸ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಮುಖಂಡರು ನನ್ನನ್ನು ಸೇರಿ ಇವತ್ತು ಮಾಡಬೇಕಾಗಿದೆ ಅನ್ನೋ ಮಾತನ್ನೇ ಸಂದರ್ಭದಲ್ಲಿ ಹೇಳ್ತಾ, ಇವತ್ತು ದೇಶದ ಹೆಮ್ಮೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು
ಬಂಧುಗಳೇ, ಪರಮ ಪೂಜ್ಯರು ಮಾತನಾಡ್ತಾ ಹೇಳಿದ್ರು, ಜಗತ್ತಿನಲ್ಲಿ ಈ ಭೂಮಿಯ ಮೇಲೆ ಯಾವ್ದಾರ ಒಂದು ದೇಶದ ಪ್ರಧಾನಮಂತ್ರಿ ಒಂದು ದಿನನೂ ಕೂಡ ವಿಶ್ರಾಂತಿಯನ್ನು ತೆಗೆದುಕೊಳ್ದೇನೆ, ಒಂದು ದಿನನೂ ಕೂಡ ರಜೆಯನ್ನು ತೆಗೆದುಕೊಳ್ದೇನೆ ಇವತ್ತು ಕಳೆದ 10 ವರ್ಷಗಳಿಂದ ನಿರಂತರವಾಗಿ ದೇಶದ ಸರ್ವತೋನ್ಮುಖ ಅಭಿವೃದ್ಧಿಯ ದೃಷ್ಟಿಯಿಂದ, ದೇಶದ ಸುರಕ್ಷತೆಯ ದೃಷ್ಟಿಯಿಂದ ಒಂದು ದಿನನೂ ಕೂಡ ವಿಶ್ರಾಂತಿಯನ್ನು ತೆಗೆದುಕೊಳ್ಳದೇನೆ ಪ್ರಧಾನಮಂತ್ರಿ ಕೆಲಸ ಮಾಡಿದ್ದಾರೆ ಅಂತ ಹೇಳಿದ್ರೆ ನನ್ನ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು. ನನ್ನ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಒಂದು ದಿನನೂ ಕೂಡ ವಿಶ್ರಾಂತಿಯನ್ನು ತೆಗೆದುಕೊಳ್ಳದೇನೆ ಹಗಲು ರಾತ್ರಿ ದೇಶದ ಅಭಿವೃದ್ಧಿಯ ಬಗ್ಗೆ ಚಿಂತನೆಯನ್ನು ಮಾಡ್ತಾ ಇದ್ದಾರೆ. ದೊಡ್ಡ ಸಂಖ್ಯೆಯಲ್ಲಿ ನಮ್ಮ ತಾಯಂದರು ಕೂತಿದ್ದೀರಿ. ಎಲ್ಲಿವರೆಗೂ ಅಂತ ಹೇಳಿದ್ರೆ ಆ ಪುಣ್ಯಾತ್ಮ ನರೇಂದ್ರ ಮೋದಿಜಿಯವರ ಹೆತ್ತಂಥ ತಾಯಿಯೂ ಕೂಡ ಅವರಿಂದ ದೂರ ಆದಾಗ, ನರೇಂದ್ರ ಮೋದಿಜಿಯವರಿಂದ ದೂರ ಆದಾಗ ದೆಹಲಿಯಿಂದ ಬರ್ತಾರೆ ನರೇಂದ್ರ ಮೋದಿಜಿಯವರು. 2 ಗಂಟೆಗಳ ಕಾಲ ಗೌರವವಾಗಿ ಅಂತ್ಯ ಸಂಸ್ಕಾರನ ಸಲ್ಲಿಸ್ತಾರೆ. ಅಂತ್ಯ ಸಂಸ್ಕಾರನ ಸಲ್ಲಿಸಿ ಮರುಕ್ಷಣ ದೆಹಲಿಗೆ ಹೋಗಿ ಪ್ರಧಾನಮಂತ್ರಿ ಕಚೇರಿಯಲ್ಲಿ ಕೂತ್ಕೊಂಡು ದೇಶದ ಅಭಿವೃದ್ಧಿ ಬಗ್ಗೆ ಚಿಂತನೆಯನ್ನು ಮಾಡ್ತಾರೆ. ಅಂಥ ಪುಣ್ಯಾತ್ಮ ಇವತ್ತು ನನ್ನ ದೇಶದ ಪ್ರಧಾನಮಂತ್ರಿ ಅಂತ ಹೇಳ್ಕೊಳ್ಳೋದಕ್ಕೆ ನಾನು ನಿಜವಾಗ್ಲೂ ಕೂಡ ಹೆಮ್ಮೆ ಅನ್ನಿಸ್ತದೆ. ಮೊನ್ನೆ ದಿನ ಭಾರತೀಯ ಜನತಾ ಪಾರ್ಟಿಯ ಸಂಕಲ್ಪ ಪತ್ರ ಪ್ರಣಾಳಿಕೆಯನ್ನು ಬಿಡುಗಡೆ ಮಾಡಿದ್ರು ನರೇಂದ್ರ ಮೋದಿಜಿಯವರು. ಆ ಸಂದರ್ಭದಲ್ಲಿ ಒಂದು ಮಾತನ್ನು ಹೇಳಿದ್ದಾರೆ ನರೇಂದ್ರ ಮೋದಿಜಿಯವರು. ಏನು ಹೇಳಿದ್ದಾರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು? मैं इस देश को कभी नहीं रुकने नहीं दूंगा, मैं इस देश को कभी रुकने नहीं दूंगा, मैं इस देश को कभी झुकने नहीं दूंगा ಅನ್ನೋ ಮಾತನ್ನ ನರೇಂದ್ರ ಮೋದಿಜಿ ಅವರು ಹೇಳಿದ್ದಾರೆ. ಬಂಧುಗಳೇ, ಕಳೆದ 10 ವರ್ಷದಲ್ಲಿ ತಮಗೆಲ್ಲ ಮರ್ತೋಗಿದೆ, ಇದೇ ಮನಮೋಹನ್ ಸಿಂಗ್ ಅವರು 2004ರಿಂದ 2014ರವರೆಗೆ UPA ಕಾಂಗ್ರೆಸ್ ನೇತೃತ್ವದ UPA ಸರ್ಕಾರ, ಮನಮೋಹನ್ ಸಿಂಗ್ ದೇಶದ ಪ್ರಧಾನಮಂತ್ರಿ. ಹಗರಣಗಳ ಸರಮಾಲೆ, 2G ಸ್ಕ್ಯಾಮ್ ಹಗರಣ, ಕೋಲ್ ಸ್ಕ್ಯಾಮ್ ಹಗರಣ, ಕಾಮನ್ವೆಲ್ತ್ ಗೇಮ್ಸ್ ಸ್ಕ್ಯಾಮ್ ಹಗರಣ ಏನು ಅಂತೇಳಿ ನಿಮ್ಗೆ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡೋದಿಲ್ಲ. ಆದರೆ ಇಡೀ ದೇಶದಲ್ಲಿ ಆ ತುದಿಯಿಂದ ಈ ತುದಿಯವರೆಗೂ ಕೂಡ ಬರೀ ಹಗರಣಗಳ ಒಂದು ಸರಮಾಲೆನೆ. ಪರಿಸ್ಥಿತಿ ಹೇಗೆ ನಿರ್ಮಾಣ ಆಗಿತ್ತು ಅಂತ ಹೇಳಿದ್ರೆ, ನರೇಂದ್ರ ಮೋದಿಜಿಯವರು ಪ್ರಧಾನಮಂತ್ರಿ ಆಗುವ ಮುನ್ನ ಭಾರತ ದೇಶದಲ್ಲಿ ಒಂದು ಅಭಿವೃದ್ಧಿ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಈ ಭಾರತದಲ್ಲಿ ಒಂದು ಭ್ರಷ್ಟಾಚಾರ ರಹಿತ ಕೊಡೋದಕ್ಕೆ ಸಾಧ್ಯ ಇಲ್ಲ. ಈ ದೇಶದಲ್ಲಿರ್ತಕ್ಕಂಥ ಯುವ ಜನತೆ ಈ ದೇಶದಲ್ಲಿ ತನ್ನ ಬದುಕನ್ನು ಕಟ್ಟಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಈ ದೇಶದಲ್ಲಿ ಭವಿಷ್ಯ ಇಲ್ಲ ಅಂಥೇಳಿ ಈ ದೇಶದ ಯುವ ಜನತೆ ಯೋಚನೆಯನ್ನು ಮಾಡ್ತಾಯಿದ್ರು, ಚಿಂತನೆ ಮಾಡ್ತಾಯಿದ್ರು. ಆದರೆ 2014ರಲ್ಲಿ ಈ ದೇಶಕ್ಕೂ ಕೂಡ ಉಜ್ವಲ ಭವಿಷ್ಯ ಇದೆ, ಭಾರತಕ್ಕೆ ಉಜ್ವಲ ಭವಿಷ್ಯ ಇದೆ. ಭಾರತದಲ್ಲಿ ಒಂದು ಭ್ರಷ್ಟಾಚಾರ ರಹಿತ ಆಡಳಿತ ಕೊಡೋದಕ್ಕೆ ಸಾಧ್ಯ ಇದೆ, ಭಾರತವನ್ನು ಅಭಿವೃದ್ಧಿ ಮಾಡೋದಕ್ಕೆ ಸಾಧ್ಯ ಇದೆ, ಭಾರತವನ್ನು ಜಗತ್ತಿನ ಅಗ್ರಗಣ್ಯ ರಾಷ್ಟ್ರಗಳ ಸಾಲಿನಲ್ಲಿ ತೆಗೆದುಕೊಂಡು ಹೋಗ್ತಕ್ಕಂಥ ಕೆಲಸ ಮಾಡೋದಕ್ಕೆ ಸಾಧ್ಯ ಇದೆ ಅಂಥೇಳಿ ಇವತ್ತು ರುಜುವಾತು ಮಾಡಿರ್ತಕ್ಕಂಥದ್ದು ನನ್ನ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು. ಬಂಧುಗಳೇ, ಕಳೆದ 10 ವರ್ಷದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರ ಆಡಳಿತ ಅವಧಿಯಲ್ಲಿ ಇವತ್ತು ಒಂದೇ ಒಂದು ಭ್ರಷ್ಟಾಚಾರದ ಆರೋಪ ವಿರೋಧ ಪಕ್ಷದವರು ಮಾಡೋದಕ್ಕೆ ಸಾಧ್ಯ ಆಗಿಲ್ಲ. ಯಾವುದೋ ಒಂದು ಭ್ರಷ್ಟಾಚಾರ ಇಲ್ಲದೇ ಇವತ್ತು ಒಂದು ಸ್ಪಷ್ಟತೆಯಿಂದ ಇವತ್ತು ಆಡಳಿತ ನಡೆಸ್ತಾ ಇದ್ದಾರೆ ನರೇಂದ್ರ ಮೋದಿಜಿಯವರು. ಕಾರಣ ನರೇಂದ್ರ ಮೋದಿಜಿಯವರ ಸಂಕಲ್ಪ. ನಾನು ಮಾತನ್ನು ಹೇಳ್ತಿರ್ತಾನೆ, ಒಬ್ಬ ರಾಜಕಾರಣಿ ಮುಂದಿನ ಚುನಾವಣೆ ಹೇಗೆ ಗೆಲ್ಲಬೇಕು ಅಂತೇಳಿ ಯೋಚನೆ ಮಾಡ್ತಾನೆ. ಒಬ್ಬ ರಾಜಕಾರಣಿ ಮುಂದೆ ಚುನಾವಣೆ ಹೇಗೆ ಗೆಲ್ಲಬೇಕು ಅಂತ ಯೋಚನೆ ಮಾಡ್ತಾನೆ. ಆದರೆ ಒಬ್ಬ ರಾಜಕೀಯ ತಜ್ಞ ಈ ದೇಶದ ಭವಿಷ್ಯದ ಬಗ್ಗೆ ಯೋಚನೆ ಮಾಡ್ತಾನೆ, ಈ ದೇಶದ ಮುಂದಿನ ಪೀಳಿಗೆ ಬಗ್ಗೆ ಚಿಂತನೆ ಮಾಡ್ತಾನೆ. ಇವತ್ತು ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಈ ದೇಶದ ಯುವ ಪೀಳಿಗೆ ಬಗ್ಗೆ ಚಿಂತನೆ ಮಾಡಿಕೊಂಡು 2047ನೇ ಇಸ್ವಿಗೆ ಭಾರತ ಒಂದು ಅಭಿವೃದ್ಧಿ ಹೊಂದಿರತಕ್ಕಂಥ ದೇಶ ಆಗಿ ಪರಿವರ್ತನೆ ಆಗಬೇಕು ಅನ್ನುವ ಒಂದು ದಿಟ್ಟ ಸಂಕಲ್ಪವನ್ನು ಇಟ್ಕೊಂಡು ಇವತ್ತು ನರೇಂದ್ರ ಮೋದಿಜಿಯವರು ಕೆಲಸ ಮಾಡ್ತಾ ಇದ್ದಾರೆ. ಬಂಧುಗಳನ್ನ ಹೆಚ್ಚು ಮಾತನಾಡೋಕೆ ಹೋಗೋದಿಲ್ಲ, 9 ಗಂಟೆ ಆಗ್ತಾ ಇದೆ, ನಿಮ್ಗೆ ಅಶ್ವ ಆಗ್ತಾ ಇದೆ, ನಂಗೆ ಅರ್ಥ ಆಗ್ತದೆ. ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದಿದೆ. ಯಾವ ಕ್ಷಣದಲ್ಲಿ ಕಾಂಗ್ರೆಸ್ ಪಕ್ಷ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದಿದೆಯೋ ಆ ಕ್ಷಣದಿಂದ ರಾಜ್ಯದಲ್ಲಿ ಭೀಕರ ಬರಗಾಲ. ಈ ದುಷ್ಟ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದ ಮರುಕ್ಷಣ ರಾಜ್ಯದಲ್ಲಿ ಭೀಕರ ಬರಗಾಲ ಇದೆ. ರೈತರು ಕಂಗಾಲಾಗಿದ್ದಾರೆ. 900ಕ್ಕೂ ಹೆಚ್ಚು ರೈತರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಜಾನುವಾರುಗಳಿಗೆ ಇವತ್ತು ಕುಡಿಯೋ ನೀರಿನ ವ್ಯವಸ್ಥೆ ಇಲ್ಲ.
ಏನು ಹೇಳ್ತಾ ಇದ್ದಾರೆ ಮುಖ್ಯಮಂತ್ರಿಗಳು? ನರೇಂದ್ರ ಮೋದಿಜಿಯವರು ಪರಿಹಾರ ಕೊಟ್ಟಿಲ್ಲ, ಹಾಗಾಗಿ ರೈತರಿಗೆ ಪರಿಹಾರ ಕೊಡೋದಕ್ಕೆ ಸಾಧ್ಯ ಇಲ್ಲ ಅನ್ನೋ ಮಾತನ್ನು ಹೇಳ್ತಾರೆ. ನರೇಂದ್ರ ಮೋದಿಜಿಯವರು ಕೇಂದ್ರ ಸರ್ಕಾರ ಇನ್ನೂ ಕೂಡ ಪರಿಹಾರ ಕೊಟ್ಟಿಲ್ಲ, ಹಾಗಾಗಿ ರೈತರ ಸಂಕಷ್ಟಕ್ಕೆ ಸ್ಪಂದನೆ ಮಾಡೋದಕ್ಕೆ ಆಗ್ತಾ ಇಲ್ಲ ಅಂತೇಳಿ ಒಬ್ಬ ಮುಖ್ಯಮಂತ್ರಿ ಹೇಳ್ತಾರೆ. ಆದರೆ ಅದೇ ಮುಖ್ಯಮಂತ್ರಿ ವಿಧಾನಸೌಧದಲ್ಲಿ ನಿಂತು ಭಾಷಣ ಮಾಡ್ತಾರೆ. ಇಂಥ ಕೆಟ್ಟ ಬರಗಾಲದ ಸಂದರ್ಭದಲ್ಲೂ ರೈತರಿಗೆ ಒಂದು 4-5 ಸಾವಿರ ಕೋಟಿ ಕೊಡೋದಕ್ಕೆ ಯೋಗ್ಯತೆ ಇಲ್ಲ ರಾಜ್ಯದ ಕಾಂಗ್ರೆಸ್ ಸರ್ಕಾರಕ್ಕೆ. ಮತ್ತೊಂದು ಕಡೆ ಮುಖ್ಯಮಂತ್ರಿ ಹೇಳ್ತಾರೆ, ರಾಜ್ಯದಲ್ಲಿರ್ತಕ್ಕಂಥ ಅಲ್ಪಸಂಖ್ಯಾತರ ಅಭಿವೃದ್ಧಿಗೆ 10,000 ಕೋಟಿಯನ್ನು ಕೊಡ್ತೇನೆ ಅಂತೇಳಿ ಮುಖ್ಯಮಂತ್ರಿಗಳು ಘೋಷಣೆ ಮಾಡ್ತಾರೆ. ಎಂಥ ದುರ್ದೈವ ಸ್ವಾಮಿ ಇದು, ಎಂಥ ದುರ್ದೈವ. ಇದೇ ನಿಮ್ಮ ಯಡಿಯೂರಪ್ಪನವರು ರಾಜ್ಯದ ಮುಖ್ಯಮಂತ್ರಿ ಇದ್ದಾಗ ಭೀಕರ ನೆರೆ, ಗುಲ್ಬರ್ಗ, ರಾಯಚೂರು, ಕೊಪ್ಪಳ, ಬಳ್ಳಾರಿ ಎಲ್ಲ ಕಡೆ ಮಳೆಯಿಂದ ತತ್ತರಿಸಿ ರೈತರು ಸಂಕಷ್ಟದಲ್ಲಿದ್ದರು. ಅವರು ಬೆಳೆದಂಥ ಬೆಳೆ ಸಂಪೂರ್ಣವಾಗಿ ನಾಶ ಆಗಿತ್ತು. ಬಡವರು ಮನೆಯನ್ನು ಕಳ್ಕೊಂಡಿದ್ರು. ಯಡಿಯೂರಪ್ಪನವರು ಒಂದು ಕ್ಷಣ ಕೇಂದ್ರ ಸರ್ಕಾರ ಕಾಯಲಿಲ್ಲ. ತತ್ಕ್ಷಣ ಬೆಳೆ ನಾಶ ಆದಂಥ ಸಂದರ್ಭದಲ್ಲಿ ರೈತರಿಗೆ ಹೆಕ್ಟೇರಿಗೆ 14,000 ರೂಪಾಯಿನ ಕೊಟ್ಟರು. ತೋಟಗಾರಿಕೆ ಬೆಳೆ ಬೆಳೆದಂಥವ್ರಿಗೆ 24,000 ಹೆಕ್ಟೇರನ್ನು ಕೊಟ್ಟರು. ಅಷ್ಟೇ ಅಲ್ಲ, ಆ ಮಳೆನಲ್ಲಿ ಇವತ್ತು ಮನೆಗಳನ್ನು ಕಳ್ಕೊಂಡಂಥ ಬಡವರು ಇವತ್ತು ಕೇಂದ್ರ ಸರ್ಕಾರ NDRF ನಾಮ್ಸ್ ಪ್ರಕಾರ 1 ಲಕ್ಷ ಕೊಡೋದಿದ್ರೆ ಯಡಿಯೂರಪ್ಪನವರು ತೀರ್ಮಾನ ಮಾಡಿದ್ರು ಮುಖ್ಯಮಂತ್ರಿಯಾಗಿ, 1 ಲಕ್ಷದಲ್ಲಿ ನನ್ನ ಬಡವ ಮನೆ ಕಟ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ, 5 ಲಕ್ಷ ರೂಪಾಯಿನ ಯಡಿಯೂರಪ್ಪನವರು ಮುಖ್ಯಮಂತ್ರಿಯಾಗಿ NDRF ನಾಮ್ಸಲ್ಲಿ ಬಡವರಿಗೆ ಮನೆ ಕಟ್ಕೊಳ್ಳೋದಕ್ಕೆ ನಿರ್ಧಾರವನ್ನು ಮಾಡಿದ್ರು. ಯಾಕೆ ಮಾತನ್ನು ಹೇಳ್ತಾ ಇದ್ದೇನೆ? ಇವತ್ತು ಯಡಿಯೂರಪ್ಪನವ್ರಿಗೆ ಇವತ್ತು ರೈತರ ಸಮಸ್ಯೆಗೆ ಸ್ಪಂದನೆ ಮಾಡೋದಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳಿದ್ರೆ, ಬಡವರ ಮನೆ ಕಳ್ಕೊಂಡಂಥ ಸಂದರ್ಭದಲ್ಲಿ 5 ಲಕ್ಷ ರೂಪಾಯಿ ಕೊಡೋದಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳಿದ್ರೆ, ರಾಜ್ಯದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯವ್ರಿಗೆ ಯಾಕೆ ಸಾಧ್ಯ ಆಗಲಿಲ್ಲ ಅನ್ನೋ ಮಾತನ್ನು ತಾವು ಕಾಂಗ್ರೆಸ್ ಪಕ್ಷದ ಮುಖಂಡರು ಮತ ಕೇಳೋಕ್ಕೆ ಬಂದಾಗ ನಮ್ಮ ಮುಖಂಡರು ಕೇಳಬೇಕಾಗ್ತದೆ. ಅವ್ರಿಗೆ ಮತದಾರರು ಕೇಳಬೇಕಾಗ್ತದೆ. ಬಂಧುಗಳ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣ ಹಾಳಾಗಿರ್ತಕ್ಕಂಥದ್ದು. ಮೊನ್ನೆ ದಿನ ಹುಬ್ಳಿನಲ್ಲಿ ನೇಹ ಹತ್ಯೆ ಪ್ರಕರಣ, ಹಾಡು ಹಗಲಲ್ಲೇ ಫಯಾಜ್ ಅಂತಕ್ಕಂಥ ಯುವಕ ಒಬ್ಬ ದ್ರೋಹಿ ಬಂದು ನೇಹ ಅಂತಕ್ಕಂಥ ಯುವತಿನ ಬರ್ಬರ ಹತ್ಯೆ ಮಾಡ್ತಾರೆ. ಆದರೆ ರಾಜ್ಯ ಸರ್ಕಾರ ತತ್ಕ್ಷಣ ಯಾರು ಕೊಲೆಗಡಕ ಇದ್ದ ಅವನಿಗೆ ತತ್ಕ್ಷಣ ಒಳಗಾಗ್ತಕ್ಕಂಥ ಕೆಲಸ ಮಾಡಲಿಲ್ಲ. ಮುಖ್ಯಮಂತ್ರಿಗಳು ಹೇಳ್ತಾರೆ, ಆ ಹೆಣ್ಮಗಳು ವೈಯಕ್ತಿಕ ಕಾರಣಕ್ಕೆ ಹತ್ಯೆ ಮಾಡಿದ್ದಾನೆ ಅನ್ನೋ ಮಾತನ್ನು ಮುಖ್ಯಮಂತ್ರಿಗಳು ಹೇಳ್ತಾರೆ. ಇವತ್ತು ಬೆಳಗಾವಿನಲ್ಲಿ ಪರಿಶಿಷ್ಟ ಪಂಗಡಕ್ಕೆ ಸೇರಿರ್ತಕ್ಕಂಥ ಮಹಿಳೆ, ಅದೇ ಅಧಿವೇಶನ ಬೆಳಗಾವಿನಲ್ಲಿ ನಡೀತಾ ಇದೆ, ಆ ಮಹಿಳೆ ವಿವಸ್ತ್ರಗೊಳಿಸ್ತಕ್ಕಂಥ ಕೆಲಸ ಆಗ್ತದೆ. ರಾಜ್ಯ ಸರ್ಕಾರ ಅಲ್ಲೇ ಇದ್ರೂ ಕೂಡ ಮುಖ್ಯಮಂತ್ರಿಗಳು ಹೋಗಿ ಆ ತಾಯಿಗೆ ಧೈರ್ಯ ಹೇಳ್ತಕ್ಕಂಥ ಕೆಲಸ ಮಾಡಲಿಲ್ಲ. ಇವತ್ತು ರಾಜ್ಯದಲ್ಲಿ ಯಾವ ರೀತಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ ಅಂತ ಹೇಳಿದ್ರೆ, ಈ ರಾಜ್ಯದಲ್ಲಿರ್ತಕ್ಕಂಥ ಮಹಿಳೆ ಇವತ್ತು ಪ್ರಶ್ನೆ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಸರ್ಕಾರಕ್ಕೆ. ಮಹಿಳೆಯರಿಗೂ ತಾಯಂದ್ರಿಗೂ ಚಿಂತನೆ ಶುರುವಾಗಿದೆ. ತನ್ನ ಮಗಳು ಇವತ್ತು ಕಾಲೇಜಿಗೆ ಹೋದರೆ ಸುರಕ್ಷಿತವಾಗಿ ನನ್ನ ಮಗಳು ವಾಪಸ್ ಮನೆಗೆ ಬರ್ತಾಳೆ ಅಂತೇಳಿ ಇವತ್ತು ಪ್ರಶ್ನೆ ಮನಸ್ಸಲ್ಲಿ ಕಾಡ್ತಾ ಇದೆ ತಾಯಂದ್ರಿಗೆ. ತನ್ನ ಮಗಳು ಇವತ್ತು ಮಾರ್ಕೆಟಿಗೆ ಹೋಗಿ ತರಕಾರಿ ತರಬೇಕು ಅಂತ ಹೋದರೆ ಸುರಕ್ಷಿತವಾಗಿ ತನ್ನ ಮಗಳು ಮನೆಗೆ ಬರ್ತಾಳೆ ಅಂತೇಳಿ ಇವತ್ತು ನಗರದಲ್ಲಿ, ಗ್ರಾಮಗಳಲ್ಲಿ ಇವತ್ತು ಕಾಯ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇಂಥ ಕೆಟ್ಟ ಪರಿಸ್ಥಿತಿ ಬಹುಶಃ ರಾಜ್ಯದ ರಾಜಕೀಯ ಇತಿಹಾಸದಲ್ಲಿ ಯಾವತ್ತೂ ಕೂಡ ಆಗಿರಲಿಲ್ಲ.